ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲರ್ ಚಿನ್ನು. ಈಗ ನಾವು ಮುರುಡೇಶ್ವರದ ಮಹಾದ್ವಾರದ ಮುಂದೆ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಗೋಕರ್ಣದಲ್ಲಿ ಇದ್ವಿ. ಗೋಕರ್ಣದ ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಬೇಗ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಗೋಕರ್ಣದಿಂದ ನಾವು ಸುಮಾರು 11:30-12 ಗಂಟೆಗೆ ಹೊರಟಾಗ ಮುರುಡೇಶ್ವರಕ್ಕೆ ಯಾವುದೇ ಡೈರೆಕ್ಟ್ ಬಸ್ ಇರಲಿಲ್ಲ. ಅದಕ್ಕೆ ನಾವು ಕುಮಟಾಗೆ ಬಂದು ಅಲ್ಲಿಂದ ಇನ್ನೊಂದು ಬಸ್ಸಲ್ಲಿ ಚೇಂಜ್ ಮಾಡಿಕೊಂಡು ಮುರುಡೇಶ್ವರಕ್ಕೆ ಬಂದ್ವಿ. ಇದು ಮುರುಡೇಶ್ವರದ ಮಹಾಗೋಪುರ. ಈಗ ಮುರುಡೇಶ್ವರನ ದರ್ಶನ ಮಾಡ್ಕೊಂಡು ಬಂದು ನಾವು ಹೊರಗಡೆ ಕೂತಿದ್ದೀವಿ. ದರ್ಶನ ತುಂಬ ಚೆನ್ನಾಗಿ ಆಯಿತು 5 ನಿಮಿಷಕ್ಕೆ. ಈಗ ನಾವು ಅಲ್ಲಿ ಸೈಡಲ್ಲೇ ಮೆಟ್ಲು ಕಾಣ್ತಿರುವಾಗ ಹತ್ಕೊಂಡು ಹೋದರೆ ಈ ರೀತಿ ಕಾಣುತ್ತೆ. ಇದು ರಾವಣ ಗಣೇಶನಿಗೆ ಆತ್ಮಲಿಂಗ ಕೊಡ್ತಿರೋದು. ಇದು ಶನೀಶ್ವರನ ದೇವಸ್ಥಾನ ಮತ್ತು ಇಲ್ಲಿ ರಾಮಲಿಂಗೇಶ್ವರನ ದೇವಸ್ಥಾನ ಕೂಡ ಇದೆ ಇಲ್ಲೇ ಮೇಲ್ಗಡೆ. ಇದು ನೋಡಿ ಮಹಾಗೋಪುರ. ಇದು ನಂದಿ ಕಾಣ್ತಿದೆಯಲ್ಲ, ಅದ್ರ ಎದುರುಗಡೆ ಇರೋದೇ ಇದೇನೆ ರಾಮಲಿಂಗೇಶ್ವರ. ಅದ್ರ ಪಕ್ಕದಲ್ಲೇ ಕೇವ್ ಇದೆ, ಅಂದರೆ ಕೇವ್ ಮಾಡೆಲ್ ಮಾಡಿರೋದು. ಇಲ್ಲಿ ಎಂಟ್ರಿ ಫೀಸ್ ಪರ್ ಪರ್ಸನ್ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ಹೋಗೋಣ.
ಈಗ ನಾವು ಮುರುಡೇಶ್ವರದ ಗೋಪುರದೊಳಗಿರೋ ಲಿಫ್ಟಲ್ಲಿ ಹೋಗೋಣ ಬನ್ನಿ. ಪರ್ ಪರ್ಸನ್ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಇಬ್ಬರು ಇರೋದ್ರಿಂದ 60 ರುಪೀಸ್ ಚಾರ್ಜ್ ಮಾಡಿದರು. ಟೋಟಲ್ 18 ಫ್ಲೋರ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಇವಾಗ 18th ಫ್ಲೋರಲ್ಲಿ ಇದ್ದೀವಿ. ಇಲ್ಲಿ ಕೆಳಗೆ ಕಾಣ್ತಿದ್ಯಲ್ಲ, ಇದೇನೇ ಮುರುಡೇಶ್ವರ ದೇವಸ್ಥಾನ. ಇಲ್ಲಿ ನೋಡ್ತಿದ್ರೆ 3 ಕಡೆನೂ ಸಮುದ್ರ ಕಾಣುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಆವಾಗಲೇ ಕೇವ್ ಒಳಗೆ ಹೋಗಿದ್ವಲ್ಲ, ಅದು ಈ ಶಿವನ ಕೆಳಗಡೆನೇ ಇರೋದು. ಇದು 18th ಫ್ಲೋರು ನಿಮಗೆ ಕಾಣ್ತಿರೋದು. 17th ಫ್ಲೋರ್ವರೆಗೂ ಮಾತ್ರ ಸ್ಟೇರ್ಸ್ ಇರುತ್ತೆ, ಆಮೇಲೆ ಬ್ಲಾಕ್ ಮಾಡಿರ್ತಾರೆ. ಬರೀ ಲಿಫ್ಟಲ್ಲಿ ಮಾತ್ರ ಓಡಾಡಬೇಕು. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನನ್ನು ಒತ್ತೋದು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.